ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಒಂದು ಬ್ಯೂಟಿಫುಲ್ ವೆರಿ ಸಟಲ್ ವೆರಿ ಎಲಿಗೆಂಟ್ ಮೇಕಪ್ ಲುಕ್ ತೋರಿಸ್ತಾ ಇದ್ದೀನಿ. ಈ ಒಂದು ಮೇಕಪ್ಪಲ್ಲಿ ವೆರಿ ಸಾಫ್ಟ್ ಸಟಲ್ ಕಲರ್ಸ್ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ಆ್ಯಂಡ್ ಸಿಂಪಲ್ ಮೇಕಪ್ ಪ್ರಿಫರ್ ಮಾಡೋರು ಅವರ ಎಂಗೇಜ್ಮೆಂಟ್ಗೆ ಇಲ್ಲಾಂದರೆ ಸಿಂಪಲ್ ಪಾರ್ಟಿಗಳಿಗೆ ಫಂಕ್ಷನ್ಗಳಿಗೆ ನೀವು ಈ ಮೇಕಪ್ನ ಕ್ಯಾರಿ ಮಾಡ್ಬೋದು. ನಿಮ್ಮ ಅಣ್ಣ ತಂಗಿ ಅಕ್ಕ ಅವ್ರ ಕ್ಲೋಸ್ ರಿಲೇಟಿವ್ ಫಂಕ್ಷನ್ಗಳಿಗೆ ಮದುವೆ ರಿಸೆಪ್ಷನ್ಗಳಿಗೆ ಕೂಡ ನೀವು ಈ ಒಂದು ಮೇಕಪ್ನ ಕ್ಯಾರಿ ಮಾಡ್ಬೋದು. ತುಂಬಾ ಸಿಂಪಲ್ ಕೂಡ ಅನಿಸೋದಿಲ್ಲ, ತುಂಬಾ ಗ್ರ್ಯಾಂಡ್ ಅಂತ ಕೂಡ ಅನಿಸೋದಿಲ್ಲ. ಒಂದು ಬ್ಯೂಟಿಫುಲ್ ಸಟಲ್ ಮೇಕಪ್, ವೆರಿ ಎಲಿಗೆಂಟ್ ಮೇಕಪ್ ಇದು. ಹೇರ್ ಸ್ಟೈಲ್ ಒಂದು ಮೆಸ್ಸಿ ಹೇರ್ ಸ್ಟೈಲ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋಲಿ ನಾನು ಬರೀ ಮೇಕಪ್ ಮಾತ್ರ ತೋರಿಸ್ತಾ ಇದ್ದೀನಿ. ಈ ಒಂದು ಹೇರ್ ಸ್ಟೈಲ್ ನಿಮಗೆ ನೋಡೋಕ್ಕೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ನಾನು ಸಪ್ರೇಟಾಗಿ ಹೇರ್ ಸ್ಟೈಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೊದಲನೇದಾಗಿ ಮಾಯ್ಶ್ಚರೈಸೇಷನ್. ನಿವಿಯಾ ಸಾಫ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ಟು ಪ್ರೆಪ್ ದ ಸ್ಕಿನ್. ಸೊ ಆಲ್ವೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ 2 ನಿಮಿಷ ಬಿಟ್ಟು ಮೇಕಪ್ ಸ್ಟಾರ್ಟ್ ಮಾಡಬೇಕು. ನಾನು ಮೊದಲು ಐಬ್ರೋಸ್ ಫಿಲ್ ಮಾಡ್ಕೊಬಿಡ್ತೀನಿ. ಮಿಸ್ ಕ್ಲೇರ್ನ ಐಬ್ರೋ ಕೇಕ್ ಯೂಸ್ ಮಾಡ್ತಿದ್ದೀನಿ. ಫಸ್ಟು ಟುವರ್ಡ್ಸ್ ಡೌನ್ವರ್ಡ್ಸ್ ಐಬ್ರೋ ಹೇರ್ನ ಕೋಮ್ ಮಾಡಿಕೊಂಡಾಗ ಮೇಲೆ ಎಲ್ಲೆಲ್ಲಿದೆ ಗ್ಯಾಪ್ಸ್ ಈಸಿಯಾಗಿ ಕಾಣ್ಬೋದು ಆ್ಯಂಡ್ ಅಪ್ವರ್ಡ್ಸ್ ಈ ರೀತಿ ಕೋಮ್ ಮಾಡಿಕೊಂಡಾಗ ಕೆಳಗಡೆ ಗ್ಯಾಪ್ಸ್ ನೀವು ಕಾಣ್ಬೋದು. ಸೊ ಮೇಲೆ ಕೆಳಗಡೆ ಎಲ್ಲ ನೀಟಾಗಿ ಐಬ್ರೋಸ್ನ ಫಿಲ್ ಮಾಡಿ ಆಮೇಲೆ ನಾನು ಫ್ರಂಟ್ ಪಾರ್ಟಲ್ಲಿ ಕೂಡ ನಾನು ಫಿಲ್ ಮಾಡ್ತಾ ಶೇಪ್ ಕೊಡ್ತೀನಿ. ಸೊ ಈ ಒಂದು ಐಬ್ರೋ ಶೇಡ್ ಪ್ಯಾಲೆಟಲ್ಲಿ ಆ್ಯಂಗಲ್ಡ್ ಬ್ರಷ್ ಹಾಗೂ ಅದರಿಂದ ಸ್ಪೂಲಿ ಕೂಡ ಇರುತ್ತೆ ವಿಚ್ ಯು ಕ್ಯಾನ್ ಯೂಸ್ ಟು ಬ್ಲೆಂಡ್. ಈಗ 2 ಫೇಸಸ್ನ ಬಾನ್ ದಿಸ್ ವೇ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದಿಸ್ ಶೇಡ್ ಗೋಲ್ಡನ್. ನಾನು ಐಬ್ರೋಸ್ ಕೆಳಗಡೆ ಕ್ಲೀನಪ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ, ಜಸ್ಟ್ ಲೈಕ್ ಔಟ್ಲೈನ್. ಹಾಗೂ ಐಲಿಡ್ ಮೇಲೆ ಫುಲ್ ನಾನು ಕನ್ಸೀಲರ್ನ ಹಾಕ್ತಾ ಇದ್ದೀನಿ. ಸೊ ಇದು ಒಂದು ಐ ಮೇಕಪ್ ಬೇಸ್ ಆಗಿ ಕೆಲಸ ಮಾಡುತ್ತೆ ಆ್ಯಂಡ್ ನಿಮ್ಮ ಕಣ್ಮೇಲೆ ಇರುವಂಥ ರೆಡ್ನೆಸ್, ಡಾರ್ಕ್ನೆಸ್ ಅವ್ರ ಡಾರ್ಕ್ ಸರ್ಕಲ್ಸ್ ಕೂಡ ಹೈಡ್ ಮಾಡುತ್ತೆ. ಐಬ್ರೋನ ಮೇಲೆ ಕೂಡ ಕ್ಲೀನಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ದ್ಯಾಟ್ ಐಬ್ರೋಸ್ ಒಂದು ಒಳ್ಳೆ ಡೆಫಿನೇಷನ್ ಇರುತ್ತೆ ಆ್ಯಂಡ್ ತುಂಬ ಕ್ಲೀನಾಗಿ ಕಾಣುತ್ತೆ. ಈಗ ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್ನ ತೊಗೊಂಡು ನಾನು ಐಲಿಡ್ ಮೇಲೆ ಡಸ್ಟ್ ಮಾಡ್ತಾ ಇದ್ದೀನಿ. ಸ್ಮೂತಾಗಿರುತ್ತೆ ಟೆಕ್ಸ್ಚರು ಸ್ಕಿನ್ದು ಆ್ಯಂಡ್ ಐ ಮೇಕಪ್ ಕೂಡ ನೀಟಾಗಿ ಮಾಡ್ಬೋದು. ಈಗ ನಾನು ಕಣ್ಣಿನ ಕೆಳಗಡೆ ಇರುವಂಥ ರೆಡ್ನೆಸ್ ಹಾಗೂ ಮೂಗಿನ ಸುತ್ತಲೂ ಬಾಯಿಯ ಸೈಡ್ಸಲ್ಲಿ ಆ್ಯಂಡ್ ಎನಿ ಪಿಂಪಲ್ ಮಾರ್ಕ್ಸ್, ಆಕ್ನಿ ಮಾರ್ಕ್ಸ್ ಅದನ್ನೆಲ್ಲ ಕವರಪ್ ಮಾಡ್ತಾ ಇದ್ದೀನಿ. ಮತ್ತು ಬಾನ್ ದಿಸ್ ವೇಯ ಕನ್ಸೀಲರ್ನೇ ಯೂಸ್ ಮಾಡಿಕೊಂಡು ಆ್ಯಂಡ್ ಈ ಒಂದು ಕನ್ಸೀಲರ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ಪ್ಯಾಕ್ನ ಕನ್ಸೀಲರ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ನಾನು ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಈ ಒಂದು ಕನ್ಸೀಲರ್ ಬಂದು ಫುಲ್ ಕವರೇಜ್ ಕನ್ಸೀಲರ್ ಆ್ಯಂಡ್ ವೆರಿ ಸ್ಕಿನ್ ಲೈಕ್ ಟೆಕ್ಸ್ಚರ್, ತುಂಬಾ ಒಂದು ಕಂಫರ್ಟಬಲ್ ಫಾರ್ಮುಲಾ ಇರುವಂಥ ಒಂದು ಕನ್ಸೀಲರ್. ಈಗ ನಾನು ಫೇಸ್ನ ಪ್ರೈಮ್ ಮಾಡೋದು ಮರ್ತಿದ್ದೆ. ಕಲಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಮಾಯ್ಶ್ಚರೈಸರ್ ಹಾಕಿ 1-2 ನಿಮಿಷ ಬಿಟ್ಟು ಪ್ರೈಮರ್ ಹಾಕಿ ಆಮೇಲೆ ಕನ್ಸೀಲಿಂಗ್ ಮತ್ತು ಫೌಂಡೇಶನ್ ಮಾಡ್ಬೋದು. ನಾನು ಮರ್ತಿದ್ದೆ, ಸೊ ಅದಕ್ಕೋಸ್ಕರ ಈಗ ಪ್ರೈಮರ್ ಹಾಕ್ತಾ ಇದ್ದೀನಿ ಫೌಂಡೇಶನ್ ಅಪ್ಲೈ ಮಾಡೋದಕ್ಕಿಂತ ಮೊದಲು. ಸೊ ಪ್ರೈಮರ್ ಹಾಕೋದ್ರಿಂದ ಸ್ಕಿನ್ ಮೇಲೆ ಒಂದು ಸ್ಮೂತ್ ಟೆಕ್ಸ್ಚರ್ ಇರುತ್ತೆ, ಪೋರ್ಸ್ ಎಲ್ಲ ಬ್ಲರ್ ಆಗುತ್ತೆ ಆ್ಯಂಡ್ ಫೈನ್ ಲೈನ್ಸ್ ರಿಂಕಲ್ಸ್ ಎಲ್ಲ ಇದ್ದರೆ ಬ್ಲರ್ ಆಗುತ್ತೆ. ಸೊ ಇದ್ರ ಮೇಲೆ ನೀವು ಮೇಕಪ್ ಮಾಡಿದಾಗ ಫೌಂಡೇಶನ್ ಆರ್ ಕನ್ಸೀಲರ್ ಹಾಕಿದಾಗ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ನಿಮಗೆ ಹಳ್ಳ ಥರ ಸುಕ್ಕು ಕಲೆಗಳು ಕಾಣೋದಿಲ್ಲ ಮೇಕಪ್ ಮಾಡಿದ ನಂತರ. ಮ್ಯಾಕ್ನ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ NC40. ಆಲ್ ಓವರ್ ಫೇಸ್ ನಾನು ಈ ಒಂದು ಫೌಂಡೇಶನಿಂದ ಡಾಟ್ ಮಾಡಿ ಆಮೇಲೆ ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ಪ್ಯಾಕ್ನ ಫೌಂಡೇಶನ್ ಬ್ರಷ್ ಯೂಸ್ ಮಾಡ್ತೀನಿ. ಸೊ ನೀವು ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ನಿಮ್ಮ ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ಬ್ಯೂಟಿ ಬ್ಲೆಂಡರ್ ಪ್ರಾಡಕ್ಟ್ನ ಹೀರ್ಕೊಳ್ಳುತ್ತೆ, ವೆರಸ್ ಮೇಕಪ್ ಬ್ರಷಸ್ ಪ್ರಾಡಕ್ಟ್ನ ಹೀರ್ಕೊಳ್ಳೋದಿಲ್ಲ. ನಿಮಗೆ ಮ್ಯಾಕ್ಸಿಮಮ್ ಕವರೇಜ್ ಏನಿದೆ ಸಿಗತ್ತೆ. ಸೊ ಬ್ರಷ್ ಯೂಸ್ ಮಾಡಿದ್ರು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದ್ರು ಬ್ಲೆಂಡಿಂಗ್ ಪ್ರಾಪರ್ಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ನೀವು ಯೂಸ್ ಮಾಡುವಂಥ ಶೇಡ್ ಏನಿದೆ ಫೌಂಡೇಶನದ್ದು ಹಾಗೂ ಕನ್ಸೀಲರ್ದು ಎಲ್ಲ ಪ್ರಾಪರ್ ಮ್ಯಾಚ್ ಟು ಯೋರ್ ಸ್ಕಿನ್ ಟೋನ್ ಆಗಿರಬೇಕು. ಸ್ವಲ್ಪನೇ ಲೈಟ್ ಆಗಿದ್ರೂ ಬೂದಿ ಥರ ಕಾಣುತ್ತೆ, ಸ್ವಲ್ಪ ಡಾರ್ಕ್ ಆಗಿದ್ರೂ ಕಪ್ಪಾಗಿ ಕಾಣುತ್ತೆ.
ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್ನ ಯೂಸ್ ಮಾಡಿಕೊಂಡು ಫುಲ್ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಲೂಸ್ ಪೌಡರ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್ ಪೌಡರ್ ಬಂದು ನೀವು ವಿತೌಟ್ ಫೌಂಡೇಶನ್ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಒಂದು ಒಳ್ಳೆ ಕವ್ರೇಜ್ ಕೊಡುತ್ತೆ ಈ ಒಂದು ಕಾಂಪ್ಯಾಕ್ಟು. ಆ್ಯಂಡ್ ಇದೊಂದು ಪೌಡರ್ ಫೌಂಡೇಶನ್ ಅಂತ ಥರ ಕೂಡ ನೀವು ಯೂಸ್ ಮಾಡ್ಬೋದು. ವಿತೌಟ್ ಫೌಂಡೇಶನ್ ಯೂಸ್ ಮಾಡ್ಬೋದು. ಬಟ್ ಬ್ರೈಡಲ್ ಮೇಕಪ್ ನೀವು ಮಾಡ್ತಾ ಇದ್ದರೆ ಆಲ್ವೇಸ್ ಯೂಸ್ ಫೌಂಡೇಶನ್ ದೆನ್ ಕಾಂಪ್ಯಾಕ್ಟ್. ಸೊ ಇದನ್ನು ಯೂಸ್ ಮಾಡಿದ ನಂತರ ನೀವು ನೋಡ್ಬೋದು ಎಷ್ಟು ಈವನ್ ಸ್ಕಿನ್ ಟೋನ್ ಥರ ಕಾಣಿಸ್ತಾ ಇದೆ. ಐ ಮೇಕಪ್ಗೆ ಎಲ್ಫ್ನ ಈ ಒಂದು ಬೈಟ್ ಸೈಜ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿರೋದು 4 ಶೇಡು. ಮೊದಲು ಈ ಒಂದು ಲೈಟ್ ನ್ಯೂಡ್ ಪಿಂಕ್ ಶೇಡ್ನ ತೊಗೊಂಡು ಕ್ರೀಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಮೈ ಪ್ರೋವಾರ್ಡ್ ಬ್ಲೆಂಡಿಂಗ್ ಬ್ರಷ್, ಫ್ಲಫಿ ಬ್ಲೆಂಡಿಂಗ್ ಬ್ರಷ್. ಸೊ ಇದು ನನ್ನ ಟ್ರಾನ್ಸಿಷನ್ ಶೇಡ್ ಆಗಿರುತ್ತೆ. ಸೊ ಕ್ರೀಸ್ ಮೇಲೆ ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕಿಂತ ಮೊದಲು ಲೈಟ್ ಕಲರ್ಸ್ ಯೂಸ್ ಮಾಡಿ ಬ್ಲೆಂಡ್ ಮಾಡೋದು ತುಂಬ ಮುಖ್ಯ. ಬಿಕಾಸ್ ನೆಕ್ಸ್ಟು ನೀವು ಯಾವುದೇ ಕಲರ್ಸ್ ಯೂಸ್ ಮಾಡ್ತೀರಾ ನೋಡಿ, ಡಾರ್ಕ್ ಕಲರ್ಸ್ ಆಗಿರ್ಬೋದು, ಎಲ್ಲ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಈಗ ಈ ಒಂದು ಪ್ಯಾಲೆಟಲ್ಲಿ ಇದ್ದಿದ್ದಂಥ ಡಾರ್ಕ್ ಶೇಡ್ನ ತೊಗೊಂಡು ನಾನು ಔಟರ್ ವಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಔಟರ್ ಕಾರ್ನರಲ್ಲಿ ನಾವು ಡಾರ್ಕ್ ಶೇಡ್ಸ್ ಯೂಸ್ ಮಾಡೋದ್ರಿಂದ ಒಂದು ಡೆಪ್ತ್ ಕ್ರಿಯೇಟ್ ಆಗುತ್ತೆ, ಒಂದು ಡೆಫಿನೇಷನ್ ಕೊಡುತ್ತೆ ಐಲಿಡ್ ಮೇಲೆ. ಆ್ಯಂಡ್ ಔಟರ್ ಕಾರ್ನರ್ನ ಡಿಫೈನ್ ಮಾಡೋದಕ್ಕೆ ನಾನು ಈ ಒಂದು ಕಲರ್ನ ಯೂಸ್ ಮಾಡ್ತಿರೋದ್ರಿಂದ ಪ್ರೋ ಆರ್ಟ್ನ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ಟಿಪ್ ಬಂದು ಪಾಯಿಂಟೆಡ್ ಆಗಿರುತ್ತೆ. ಸೊ ಫ್ಲಫಿಯಾಗಿ ಕೂಡ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇದು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಿಮಗೆ ಪಿಗ್ಮೆಂಟ್ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ಲೆಂಡಿಂಗ್ ಕೂಡ ಈಸಿ ಮಾಡುತ್ತೆ. ಈಗ ನಾನು ಮೊದಲು ಯೂಸ್ ಮಾಡಿದಂಥ ಫ್ಲಫಿ ಬ್ಲೆಂಡಿಂಗ್ ಬ್ರಷಿಂದ ಔಟರ್ ಕಾರ್ನರ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಲೈಟ್ ಪಿಂಕ್ ಫಸ್ಟ್ ಟ್ರಾನ್ಸಿಷನ್ಗೆ ಏನು ಯೂಸ್ ಮಾಡಿದ್ರಿ ಅದನ್ನು ತೊಗೊಂಡು ಬ್ಲೆಂಡ್ ಮಾಡ್ಬೋದು. ಬಿಕಾಸ್ ಎಡ್ಜಸ್ ಸ್ಮೂತಾಗಿ ಕಾಣುತ್ತೆ, ವೆಲ್ ಬ್ಲೆಂಡೆಡ್ ಆಗಿ ಕಾಣುತ್ತೆ, ಎಲ್ಲೂ ಹಾರ್ಶ್ ಲೈನ್ಸ್ ಇರೋದಿಲ್ಲ. ಈಗ ನಾನು ಮತ್ತೆ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷಿಂದ ಅದೇ ಡಾರ್ಕ್ ಶೇಡ್ನ ತೊಗೊಂಡು ಔಟರ್ ಕಾರ್ನರಲ್ಲಿ ಜಸ್ಟ್ ಜೆಂಟಲ್ ಆಗಿ ಡ್ಯಾಪ್ ಮಾಡ್ತಾ ಇದ್ದೀನಿ. ಸೊ ನೀವು ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಔಟರ್ ಕಾರ್ನರಲ್ಲಿ ಡ್ಯಾಪ್ ಮಾಡಿ. ಡ್ರ್ಯಾಗ್ ಮಾಡಿದ್ರೆ ಮತ್ತೆ ಬ್ಲೆಂಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಈ ಒಂದು ಲೈಟ್ ಶಿಮರಿ ಶೇಡ್ನ ತೊಗೊಂಡು ನಾನು ಫಿಂಗರ್ ಟಿಪ್ಸಿಂದ ಅಪ್ಲೈ ಮಾಡ್ತಾ ಇದ್ದೀನಿ ಫುಲ್ ಐಲಿಡ್ ಮೇಲೆ. ಸೊ ಶಿಮರಿ ಶೇಡ್ನ ನೀವು ನಿಮ್ಮ ಕೈ ಬೆರಳ ಸಹಾಯದಿಂದಾನೇ ಅಪ್ಲೈ ಮಾಡ್ಬೋದು. ಮ್ಯಾಕ್ಸಿಮಮ್ ಪಿಗ್ಮೆಂಟ್ ಸಿಗುತ್ತೆ ನಿಮ್ಮ ಬೆರಳನ್ನು ಯೂಸ್ ಮಾಡೋದ್ರಿಂದ. ಆರ್ ನೀವು ಬ್ರಷ್ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡಿದ್ರೆ ಬ್ರಷ್ ಯೂಸ್ ಮಾಡೋದಕ್ಕಿಂತ ಮೊದಲು ಸೆಟ್ಟಿಂಗ್ ಸ್ಪ್ರೇಯಿಂದ ಬ್ರಷ್ನ ಉದ್ದೆ ಮಾಡಿಕೊಂಡು ಆಮೇಲೆ ಪಿಗ್ಮೆಂಟ್ನ ತೊಗೊಂಡು ಈ ರೀತಿ ಕ್ರೀಸ್ ಮೇಲೆ ನೀಟಾಗಿ ಅಪ್ಲೈ ಮಾಡ್ಬೋದು. ಸೊ ನನ್ನ ಕೇಳಿದ್ರೆ ಎಸ್ಪೆಷಲಿ ಈ ರೀತಿಯಾದಂಥ ಬ್ರೈಡಲ್ ಮೇಕಪ್ ಮಾಡಿದಾಗ ಬ್ರಷ್ ಯೂಸ್ ಮಾಡೋದು ಉತ್ತಮ. ಈಗ ನಾನು ಈ ಲೈಟ್ ಗ್ಲಿಟರ್ ಏನು ಯೂಸ್ ಮಾಡಿದೆ ಶಿಮರ್ನ ಹಾಗೂ ಡಾರ್ಕ್ ಶಿಮರ್ನ ನಡುವೆ ಇರುವಂಥ ಗ್ಯಾಪಲ್ಲಿ ಈ ಒಂದು ಪಿಂಕ್ ಶಿಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಒಂದು ಟ್ರಾನ್ಸಿಷನ್ ಇರುತ್ತೆ ನಿಮಗೆ, ಲೈಟ್ ಶಿಮರಿಂದ ಪಿಂಕ್ ಶಿಮರ್ ಆಮೇಲೆ ಡಾರ್ಕ್ ಪಿಗ್ಮೆಂಟ್ ಆ ಥರ ಕಾಣುತ್ತೆ. ಒಂದೇ ಸರಿ ನಿಮಗೆ ಫುಲ್ ಲೈಟ್ ಶಿಮ್ಮರ್ ಇದ್ದು ಆಮೇಲೆ ಡಾರ್ಕ್ ಕಲರ್ ಆ ಥರ ಕಾಣೋದಿಲ್ಲ. ಈಗ ನೋಡಿ ಇನ್ನೊಂದು ಕಣ್ಮೇಲೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಲೈಟ್ ಶಿಮ್ಮರ್ ಹಾಗೂ ಡಾರ್ಕ್ ಶೇಡ್ನ ನಡುವೆ ಈ ಒಂದು ಪಿಂಕ್ ಶಿಮ್ಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ಬ್ಯೂಟಿಫುಲ್ ಟ್ರಾನ್ಸಿಷನ್ ಇರುತ್ತೆ, ಪಿಂಕಿಂದ ಶಿಮ್ಮರ್ ಬಂದಂಗೆ ಆ್ಯಂಡ್ ಔಟರ್ ಕಾರ್ನರಲ್ಲಿ ಡಾರ್ಕ್ ಶೇಡ್ ಇರೋ ಥರ. ಆ್ಯಂಡ್ ಇದು ಒಂದು ಬ್ಯೂಟಿಫುಲ್ ಆಮ್ರಿ ಎಫೆಕ್ಟ್ ಕೊಡುತ್ತೆ. ಹಾಗೂ ನಿಮ್ಮ ಐ ಮೇಕಪ್ ಕೂಡ ತುಂಬ ಸ್ಮೂತಾಗಿ ಕಾಣುತ್ತೆ ಹೀಗೆ ಟ್ರಾನ್ಸಿಷನ್ ಕೊಡೋದ್ರಿಂದ. ಈಗ ನಾನು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷಿಂದ ಲೋವರ್ ಲಿಡ್ಡಲ್ಲಿ ಜಸ್ಟ್ ಔಟರ್ ಕಾರ್ನರಲ್ಲಿ ಎಡ್ಜಲ್ಲಿ ಮಾತ್ರ ಇಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ಫುಲ್ ಇನ್ನರ್ ಕಾರ್ನರ್ವರೆಗೂ ತೊಗೊಂಡು ಹೋಗ್ತಾ ಇಲ್ಲ, ಜಸ್ಟ್ ಔಟರ್ ಕಾರ್ನರಲ್ಲಿ ಮಾತ್ರ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಶುಗರ್ನ ಕೋಲ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಫಸ್ಟು ವೆರಿ ಕ್ಲೋಸ್ ಟು ದ ಲ್ಯಾಶ್ ಲೈನ್ಗೆ ತುಂಬ ಹತ್ತಿರವಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಈ ಲೈನ್ನ ನಾನು ಪ್ಯಾಕ್ನ ಒಂದು ಪೆನ್ಸಿಲ್ ಬ್ರಷನ್ನ ಸ್ಮಡ್ಜ್ ಮಾಡ್ತಾ ಇದ್ದೀನಿ. ಒಂದು ಸ್ಮೋಕಿ ಲೈನರ್ ಎಫೆಕ್ಟ್ ಕೊಡುತ್ತೆ. ನಿಮ್ಗೆ ಬೇಕಂದರೆ ವಿಂಗ್ ಲೈನರ್ ಕೂಡ ಹಾಕ್ಕೋಬೋದು, ಬಟ್ ಸ್ಮೋಕಿ ಲೈನರ್ ನಾನು ಮಾಡೋಣ ಅಂದ್ಕೊಂಡೆ. ಸೊ ದಟ್ ಇಸ್ ವೈ ಐ ಆಮ್ ಮೇಕಿಂಗ್ ಅ ನೈಸ್ ಸ್ಮೋಕ್ ಲೈನರ್. ಈಗ ನಾನು ಲೋವರ್ ಲ್ಯಾಶಲ್ಲಿ ಅಗೇನ್ ಬರೀ ಔಟರ್ ಕಾರ್ನರಲ್ಲಿ ಮಾತ್ರ ಕಾಜಲ್ ಹಾಕಿ ಮತ್ತು ಅದೇ ಪೆನ್ಸಿಲ್ ಬ್ರಷಿಂದ ಸ್ಮಡ್ಜ್ ಮಾಡ್ತಾ ಇದ್ದೀನಿ. ಸೊ ನೀವು ಜಸ್ಟ್ ಔಟರ್ ಕಾರ್ನರಲ್ಲಿ ಮಾತ್ರ ಡಾರ್ಕ್ ಕಲರ್ ಯೂಸ್ ಮಾಡಿದ್ರೆ ಏನಾಗುತ್ತಂದರೆ ದೊಡ್ಡದಾಗಿ ಕಾಣುತ್ತೆ ಕಣ್ಣುಗಳು. ಆ್ಯಂಡ್ ಇನ್ನರ್ ಕಾರ್ನರಲ್ಲಿ ಬ್ರಷಲ್ಲಿ ಏನು ಉಳಿದಿರುತ್ತೆ ನೋಡಿ
ಅದನ್ನು ಮಾತ್ರ ಇನ್ನರ್ ಕಾರ್ನರ್ವರೆಗೂ ತೊಗೊಂಡೋಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಟು ಕಾಂಟೋರ್ ಫೇಸ್ ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ ಇನ್ ದ ಶೇಡ್ ಕ್ಯಾರಮೆಲ್ ಟಾಫಿ. ಸೊ ಕಾಂಟೋರ್ನ ನೀವು ಎಲ್ಲಿ ಮಾಡಬೇಕಂದ್ರೆ ನಿಮ್ಮ ಚೀಕ್ ಬೋನ್ಸ್ ಮೇಲೆ, ಹಾಲೋಸ್ ಆಫ್ ದ ಚೀಕ್ ಬೋನ್ಸ್ ಅಂತೀವಿ. ಸೊ ನಿಮ್ಮ ಕಿವಿಯಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಆ ಪಾಯಿಂಟಿಂದ ನೀವು ಕಾಂಟೋರ್ ಮಾಡಬೇಕು. ಇದನ್ನು ಹಾಲೋಸ್ ಆಫ್ ಚೀಕ್ ಬೋನ್ಸ್ ಅಂತೀವಿ. ಆ್ಯಂಡ್ ಫೋರ್ ಹೆಡ್ ಈ ರೀತಿ ದೊಡ್ಡದಾಗಿದ್ದರೆ ನೀವು ಫೋರ್ ಹೆಡ್ ಮೇಲೆ, ಹೇರ್ ಲೈನ್ಸ್ ಮೇಲೆ ಕಾಂಟೋರ್ ಅಪ್ಲೈ ಮಾಡಬೇಕು. ಆಗ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಗಿವ್ಸ್ ಇಲ್ಯೂಷನ್ ಆಫ್ ಸ್ಮಾಲರ್ ಫೋರ್ ಹೆಡ್. ಆ್ಯಂಡ್ ನೋಸ್ನ ಕಾಂಟೋರ್ ಮಾಡೋದಕ್ಕೆ ನಾನು ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ, ಐಶ್ಯಾಡೋ ಬ್ಲೆಂಡಿಂಗ್ ಬ್ರಷ್. ನಿಮಗೆ ಸಟಲ್ ನೋಸ್ ಕಾಂಟೋರ್ ಬೇಕಂದರೆ ನಿಮ್ಮ ಫೇಸ್ಗೆ ಕಾಂಟೋರ್ ಮಾಡಿದ್ರಲ್ವ ಆ್ಯಂಗಲ್ ಬ್ರಷ್, ಅದನ್ನೇ ಕೂಡ ಯೂಸ್ ಮಾಡ್ಬೋದು. ಫೇಸ್ ಕಾಂಟೋರ್ ಮಾಡೋದಕ್ಕೆ ನಾನು ವೆಟ್ ಆ್ಯಂಡ್ ವೈಲ್ಡ್ನ ಆ್ಯಂಗಲ್ ಬ್ರಷ್ ಯೂಸ್ ಮಾಡಿದೆ. ಈಗ ಅದೇ ಪ್ಯಾಲೆಟಲ್ಲಿ ಇದ್ದದ ಒಂದು ಬನಾನಾ ಪೌಡರ್ನ ತೊಗೊಂಡು ನಾನು ಫ್ಲ್ಯಾಟ್ ಫ್ಲಫಿ ಬ್ರಷಿಂದ ಫೇಸ್ನ ಹೈಲೈಟ್ ಮಾಡ್ತಿದ್ದೀನಿ. ಫೋರ್ ಹೆಡ್ ಮೇಲೆ, ಮೂಗಿನ ಮೇಲೆ, ಕಣ್ಣಿನ ಕೆಳಗಡೆ ಹೈಲೈಟ್ ಮಾಡ್ಬೋದು. ಆ್ಯಂಡ್ ಚಿನ್ ಮೇಲೆ ಹಾಗೂ ಕಾಂಟೋರ್ ಎಲ್ಲಿ ಮಾಡಿದ್ರಿ ಅದರ ಕೆಳಗಡೆ. ಬ್ಲಷ್ಗೆ ಕಲಬಾರ್ನ ರೋಸಿ ಪೀಚ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಬ್ಲಷ್ನ ಅಪ್ಲೈ ಮಾಡೋದಕ್ಕೆ ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಷ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಸೊ ಆಲ್ವೇಸ್ ಬ್ಲಷ್ನ ಅಪ್ಲೈ ಮಾಡುವಾಗ ಐಬ್ರೋಸ್ವರೆಗೂ ತೊಗೊಂಡೋದ್ರೆ ಒಂದು ಅಪ್ಲಿಫ್ಟೆಡ್ ಎಫೆಕ್ಟ್ ಕೊಡುತ್ತೆ ಹಾಗೂ ಫೇಸ್ ಸಣ್ಣ ಕಾಣುತ್ತೆ. ಸೊ ನೀವು ಆ್ಯಪಲ್ಸ್ ಆಫ್ ಚೀಕ್ ಅಂದರೆ ಫುಲ್ ಕೆನ್ನೆ ಮೇಲೇ ಅಪ್ಲೈ ಮಾಡಿಬಿಟ್ರೆ ಬ್ಲಷ್ನ ಇನ್ನೂ ಚಬ್ಬಿಯಾಗಿ ಕಾಣುತ್ತೆ ನಿಮ್ಮ ಫೇಸ್. ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಾಸಮ್ ಗ್ಲೋ ಹೈಲೈಟರ್ನ ತೊಗೊಂಡು ನಾನು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಹೈಲೈಟ್ ಮಾಡ್ತಾಯಿದ್ದೀನಿ ಯೂಸಿಂಗ್ ಫೇಸಸ್ ಕ್ಯಾನಡಾನ ಫ್ಯಾನ್ ಬ್ರಷ್. ಸೊ ಹೈಲೈಟರ್ನ ಯಾವತ್ತೂ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ಫೇಸ್ ಮೇಲೆ ನೀವು ಹೈಲೈಟ್ ಮಾಡಬೇಕು. ಆ್ಯಂಡ್ ಮೂಗಿನ ಮೇಲೆ ಹೈಲೈಟ್ ಮಾಡೋದಕ್ಕೆ ಹಾಗೂ ಕಣ್ಣಿನ ಇನ್ನರ್ ಕಾರ್ನರ್ ಹಾಗೂ ಐಬ್ರೋ ಬೋನ್ನ ಹೈಲೈಟ್ ಮಾಡೋದಕ್ಕೆ ನಾನು ಪ್ರೋ ಆರ್ಟ್ನ ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಸೊ ಚಿಕ್ಕ ಡೀಟೇಲ್ ಕೊಡೋದಕ್ಕೆ ಐ ಮೇಕಪ್ಪಲ್ಲಿ ಆರ್ ಎನಿ ಮೇಕಪ್ಪಲ್ಲಿ ಚಿಕ್ಕ ಚಿಕ್ಕ ಡೀಟೇಲ್ ಕೊಡೋದಕ್ಕೆ ನೀವು ಚಿಕ್ಕ ಬ್ರಷಸ್ ಯೂಸ್ ಮಾಡಿದ್ರೆ ಡೀಟೇಲ್ಡ್ ಆಗಿ ಮೋರ್ ಪ್ರಿಸೈಸ್ ಆಗಿ ಕಾಣುತ್ತೆ. ಐಲ್ಯಾಶಸ್ನ ಕರ್ಲ್ ಮಾಡ್ತಾ ಇದ್ದೀನಿ ಮಸ್ಕರ ಅಪ್ಲೈ ಮಾಡೋದಕ್ಕಿಂತ ಮೊದಲು. ಆ್ಯಂಡ್ ಮಸ್ಕರಾಗೆ ಲಾರಿಯಲ್ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆಯ ವಾಲ್ಯೂಮ್ ಕೊಡುತ್ತೆ ಈ ಮಸ್ಕರ ಯೂಸ್ ಮಾಡೋದ್ರಿಂದ, ಆ್ಯಂಡ್ ಲೆಂತ್ ಕೂಡ ಕೊಡುತ್ತೆ. ಲಿಪ್ಸ್ಟಿಕ್ಕಿಗೆ ಮೇಬಲಿನ್ ಸೂಪರ್ ಸ್ಟೇ ಇಂಕ್ ಕ್ರೇಯಾನ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಇದರ ಶೇಡ್ ನಂಬರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಚೆಕ್ ಮಾಡ್ಬೋದು. ಈ ಲಿಪ್ಸ್ಟಿಕ್ನ ಟಿಪ್ ಬಂದು ಪಾಯಿಂಟೆಡ್ ಆಗಿರೋದ್ರಿಂದ ಲಿಪ್ ಲೈನರ್ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಡೀಟೇಲ್ ಕೊಡ್ಬೋದು ನಿಮ್ಮ ಲಿಪ್ ಲೈನ್ ಮೇಲೆ. ಆ್ಯಂಡ್ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಮ್ಯಾಕ್ನ ಪ್ರೆಪ್ಲಸ್ ಪ್ರೈಮ್ ಫಿಕ್ಸ್ ಪ್ಲಸ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಗೋಲ್ಡ್ ಲೈಟ್ ಅಂತ ಈ ಒಂದು ಸೆಟ್ಟಿಂಗ್ ಸ್ಪ್ರೇನ ಹೆಸರು. ಆ್ಯಂಡ್ ಫುಲ್ ಫೇಸ್ ಮೇಕಪ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ, ಸಟಲಾಗಿ, ಎಲಿಗೆಂಟಾಗಿ ಕಾಣಿಸ್ತಿದೆ ಅಂತ. ತುಂಬ ರಿಚ್ಚಾಗಿ, ಗ್ರ್ಯಾಂಡಾಗಿ ಕಾಣಿಸ್ತಿರೋ ಹೋದರು ಲೈಟಾಗಿ, ಎಲಿಗೆಂಟಾಗಿ, ಸಾಫ್ಟಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಮೆಸ್ಸಿ ಬನ್ ಹೇರ್ ಸ್ಟೈಲ್ ಮೇಲೆ ನೀವು ನೋಡ್ಬೋದು ಈ ಒಂದು ಮೇಕಪ್ ಹಾಗೂ ಔಟ್ಫಿಟ್ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಬೈ ದ ವೇ ಔಟ್ಫಿಟ್ ಹೇಳೋದಾದರೆ ಇದು ಒಂದು ಕಸ್ಟಮೈಸ್ಡ್ ಔಟ್ಫಿಟ್. ಫುಲ್ ಮೆಟೀರಿಯಲ್ನ ತೊಗೊಂಡು ನಮಗೆ ಇಷ್ಟ ಬಂದಂಗೆ ಹೋಲಿಸ್ಕೋಬೋದು. ಸೊ ಈ ಒಂದು ನ್ಯೂಡ್ ಪಿಂಕ್ ಲೆಹೆಂಗಾ ಮೇಲೆ ಯೂಸ್ ಮಾಡಿರುವಂಥ ಈ ಒಂದು ಗ್ರೀನ್ ಹಾರ ಒಂದು ಒಳ್ಳೆ ಕಾಂಟ್ರಾಸ್ಟ್ನ ಕ್ರಿಯೇಟ್ ಮಾಡ್ತಿದೆ. ಸೊ ವಾಟ್ ಯು ಥಿಂಕ್? ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಕಂಪ್ಲೀಟ್ ಔಟ್ಫಿಟ್ ಮೇಲೆ ಈ ಮೇಕಪ್ ಆ್ಯಂಡ್ ಈ ಆಕ್ಸೆಸರೀಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಮ್ಯಾಚ್ ಆಗ್ತಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವೀಡಿಯೋಸ್ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಸೊ ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.